ನಮಸ್ತೆ. ನೋಡಿ, ಇಲ್ಲಿ ನಮ್ಮ ತುಮಕೂರು ದಸರಾ ಕಲಾ ಹಾಗೂ ವಿಜ್ಞಾನ ಅಥವಾ ಜ್ಞಾನ ವೈಭವ ಫಲಪುಷ್ಪ ವೈಭವದಲ್ಲಿ ಏನೇನಿದೆ ಅಂತಕ್ಕಂಥದ್ದು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನಿದೆ. ಸುಮಾರು ಇಲಾಖೆಗಳಿಂದ ಇಲ್ಲೆಲ್ಲವೂ ಸಹ ಅರೇಂಜ್ ಆಗಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಇರ್ಬೋದು, ಗ್ರಾಮೀಣ ಪಂಚಾಯತ್ ರಾಜ್ ಆಗಿರ್ಬೋದು, HAL ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಅರಣ್ಯ ವಿಭಾಗ ಆಗಿರ್ಬೋದು, ವೈಜ್ಞಾನಿಕ ವಿಭಾಗ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಸಹ ತಮ್ಮ ವಸ್ತು ಪ್ರದರ್ಶನವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಸೊ ನೋಡೋಣ ಬನ್ನಿ, ಇವನ್ನೆಲ್ಲ ಒಂದೊಂದಾಗಿ ಏನೇನನ್ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತಕ್ಕಂಥ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇದು ತುಮಕೂರು ದಸರಾ 2020-25ನೇ ಸಾಲಿನಲ್ಲಿ ಏರ್ಪಾಡಾಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಇದೊಂದು ಜ್ಞಾನ ವೈಭವ ಅಂತಕ್ಕಂಥದ್ದನ್ನ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ಮೊಟ್ಟ ಮೊದಲಾಗಿ ಎಂಟ್ರಿನಲ್ಲೇ ನಮಗೆ ಸಿಗ್ತಾ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಬೆಟ್ಟ ನಮ್ಮ ತುಮಕೂರಿನಲ್ಲೇ ಇರ್ತಕ್ಕಂತಹ ಒಂದು ಬೆಟ್ಟ. ಇದು ನೀವು ನೋಡಿರ್ತೀರಾ, ಇದೇ ನಮ್ಮ ತುಮಕೂರಿನಲ್ಲಿರ್ತಕ್ಕಂಥ ಸಿದ್ಧರ ಬೆಟ್ಟ ಅಂತಕ್ಕಂಥ ಇದನ್ನ ಸಂಜೀವಿನಿ ಪರ್ವತ ಅಂತಲೂ ಸಹ ಕರೀತಾರೆ. ನೋಡ್ತಾ ಇದ್ದೀರಾ ನೋಡಿ, ಅದರ ಚಿತ್ರವನ್ನ ಕೊಟ್ಟಿದ್ದಾರೆ. ಹನುಮಂತನು ಲಕ್ಷ್ಮಣನ ಪ್ರಾಣ ಉಳಿಸಲು ಸಂಜೀವಿನಿ ಪರ್ವತವನ್ನ ಹೊತ್ತು ಹಾರಿ ಹೋಗುತ್ತಿದ್ದಾಗ ಉದುರಿ ಬಿದ್ದ ತುಣುಕೆ ಈ ಸಿದ್ಧರ ಬೆಟ್ಟ ಎಂಬ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಬೆಟ್ಟವು ಸಾವಿರಾರು ಬಗೆಯ ಔಷಧಿ ಗಿಡಮೂಲಿಕೆಗಳ ಆಗರವಾಗಿರ್ತಕ್ಕಂಥದ್ದು. ಜೊತೆಗೆ ಅನೇಕ ಗವಿಗಳಿದಾವೆ, ಗುಹೆಗಳಿದಾವೆ. ಈ ಹೊಂದಿರತಕ್ಕಂಥ ಬೆಟ್ಟ ಇತ್ತೀಚಿನ ದಿನಗಳಲ್ಲಿ ಚಾರಣ ಪ್ರಿಯರಿಗೆ ತುಂಬ ಪ್ರೀತಿ ಪಾತ್ರವಾಗಿ ಸಾವಿರಾರು ಜನರನ್ನು ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಬೆಟ್ಟನೇ ಈ ಸಿದ್ಧರ ಬೆಟ್ಟ. ನೋಡಿ, ಇಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಕರಡಿಗಳನ್ನೆಲ್ಲ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು, ಹುಲಿ, ಚಿರತೆ ಎಲ್ಲವೂ ಸಹ ಇರತಕ್ಕಂಥದ್ದು, ಜಿಂಕೆ ಎಲ್ಲವೂ ಇದ್ದಾವೆ. ಸೊ ಇದು ನಮ್ಮ ತುಮಕೂರಿನ ಜಿಲ್ಲಾ ಪಂಚಾಯತ್ ಅರಣ್ಯ ವಿಭಾಗದಿಂದ ಅರೇಂಜ್ ಆಗಿರ್ತಕ್ಕಂತಹ ಒಂದಿಷ್ಟು ಸಿದ್ಧರ ಬೆಟ್ಟ ಅಂತಕ್ಕಂಥದ್ದಿದೆ. ನೋಡ್ತಾ ಇದ್ದಾರೆ, ಎಲ್ಲ ಸೆಲ್ಫಿಗಳನ್ನು ತಗೊಳ್ತಾ ಇರ್ತಕ್ಕಂಥದ್ದು. ಇದು ಅರಣ್ಯ ಇಲಾಖೆಯವರು ಮಾಡಿದಂತಹ ಒಂದು ಚಿತ್ರ ಇದು. ಸೊ ಬನ್ನಿ, ಮುಂದೆ ಬೇರೆ ಬೇರೆ ವಿಭಾಗಗಳಿದಾವೆ, ಎಲ್ಲವನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಇದು ನಮ್ಮ ಜಲಪಾತ, ಕಮ್ಮನಕೋಟೆ ಜಲಪಾತ. ಮಧುಗಿರಿ ಫಾಲ್ಸ್ ಇಂದನೇ ಹೆಸರುವಾಗಿರುವಂತಹ ಕಮ್ಮನಕೋಟೆ ಜಲಪಾತ ತುಮಕೂರು ಜಿಲ್ಲೆಯ ತಿಮ್ಲಾಪುರ ಅಭಯಾರಣ್ಯದಲ್ಲಿರುವಂತಹ ಒಂದು ಜಲಪಾತ. ಇದು ಮರುಸೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲೆಯ ಜನತೆ ಅಚ್ಚುಮೆಚ್ಚಿನ ತಾಣವಾಗಿರ್ತಕ್ಕಂಥದ್ದು ಕಮ್ಮನಕೋಟೆ ಜಲಪಾತ. ಇತ್ತೀಚಿನ ದಿನಗಳಲ್ಲಿ ಬೇರೆ ಸ್ಥಳಗಳಿಂದಲೂ ಸಹ ಪ್ರವಾಸಿಗರು ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥ ಒಂದು ಮಾಡೆಲನ್ನು ಇಲ್ಲಿ ಮಾಡಿದ್ದಾರೆ. ಪ್ರಕೃತಿ ಆರಾಧಕರ ನೆಚ್ಚಿನ ಪ್ರವಾಸಿ ತಾಣ ಆಗಿರ್ತಕ್ಕಂಥ ನೋಡುಗರ ಕಣ್ಮನ ಸೆಳೀತಾ ಇದೆ. ಇದು ಕಮ್ಮನಕೋಟೆಯ ಜಲಪಾತದ ಮರುಸೃಷ್ಟಿ. ಸಿದ್ಧರ ಬೆಟ್ಟದ ಪಕ್ಕದಲ್ಲೇ ಇದನ್ನು ಸಹ ಅರೇಂಜ್ ಮಾಡಿರ್ತಕ್ಕಂಥದ್ದು ನಮ್ಮ ಅರಣ್ಯ ಇಲಾಖೆಯವರು. ಸೊ ಮುಂದಿನ ಇಲಾಖೆಗಳ ಪತಂಗಗಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ತುಮಕೂರಿನ ತೋಟಗಾರಿಕೆ ಇಲಾಖೆಯವರು ಮಾಡಿರ್ತಕ್ಕಂಥ ಪತಂಗಗಳ ಲೋಕ. ಬನ್ನಿ ನೋಡಿ, ಎಷ್ಟು ಯಾವ ರೀತಿಯಾಗಿರ್ತಕ್ಕಂತಹ ಹುಳಗಳಾಗಿರ್ಬೋದು, ಕ್ರಿಮಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಚಿಟ್ಟೆಗಳಾಗಿರ್ಬೋದು, ಎಲ್ಲವೂ ಸಹ ವೆರೈಟಿ ಆಗಿರ್ತಕ್ಕಂತಹ ವೈವಿಧ್ಯಮಯವಾಗಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳೆಲ್ಲ ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಚಿಟ್ಟೆಯ ಒಂದು ಅದ್ಭುತ ಲೋಕನೇ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ನೋಡಿ, ಈ ಥರನಾಗಿರ್ತಕ್ಕಂಥ ವೆರೈಟಿಗಳ ಚಿಟ್ಟೆಗಳನ್ನು ನಾವು ಅಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯವರು. ನೋಡಿ, ಪತಂಗಗಳ ಪ್ರಪಂಚ ಹೇಗಿದೆ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಇರ್ಬೋದು. ಎಷ್ಟು ವೆರೈಟಿ ಆಫ್ ಪತಂಗಗಳು ಇಲ್ಲೆಲ್ಲ ಕಾಣ್ತಾ ಇದ್ದಾರೆ. ಅವೆಲ್ಲ ನೋಡಿ, ಇದರ ನೋಡೋದಕ್ಕೆ ಭಯವಾಗುತ್ತೆ, ಬಟ್ ಅಷ್ಟೇ ಕ್ಯೂರಿಯಾಸಿಟಿಯನ್ನು ಮೂಡಿಸುವಂಥವೆಲ್ಲ. ನೋಡಿ, ಯಾವ್ಯಾವ ರೀತಿಯಲ್ಲಿರ್ತಕ್ಕಂಥದ್ದು ಬಟರ್ಫ್ಲೈಸ್ ಎಲ್ಲ, ಇವೆಲ್ಲವೂ ಬಟರ್ಫ್ಲೈಸ್ಗಳೇ. ತುಂಬ ವೆರೈಟಿ ಆಫ್ ಬಟರ್ಫ್ಲೈಸ್ ಇದ್ದಾವೆ. ನೋಡಿ ಇಲ್ಲಿ ತುಮಕೂರು ದಸರಾ ಉತ್ಸವಕ್ಕೆ ಅಂತಲೇ ಅರೇಂಜ್ ಮಾಡಿರ್ತಕ್ಕಂಥದ್ದು. ಸುಮಾರು ಶೇಕಡವಾರು ಮುಖ್ಯವಾಗಿ ಕೀಟಗಳ ವಿಂಗಡಣೆಯನ್ನು ಮಾಡಿದರೆ ಸುಮಾರು ಥರದಲ್ಲಿ ಕೀಟಗಳನ್ನೆಲ್ಲವನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಚಿಟ್ಟೆಯ ಜೊತೆಗೆ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ನೋಡಿ, ಅದ್ಭುತವಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲೊಂದಿದೆ, ವಿವಿಧ ರೇಷ್ಮೆ ಚಿಟ್ಟೆಗಳಂತೆ. ಇವು ರೇಷ್ಮೆ ಚಿಟ್ಟೆಗಳು, ರೇಷ್ಮೆ ಹುಳುಗಳನ್ನ ಕೇಳಿದರೆ ರೇಷ್ಮೆ ಚಿಟ್ಟೆಗಳು ಸಹ ಇದಾವೆ. ನೋಡಿ, ಆ ಚಿಟ್ಟೆಗಳನ್ನ ಬಳಸ್ಕೊಂಡೆ ದಿಕ್ಸೂಚಿಗಳನ್ನು ಸಹ ಮಾಡಿದ್ದಾರೆ. ನೋಡಿ, ಅಯ್ಯೋ, ಎಂತೆಂಥ ಕಲೆಗಳಲ್ಲಿ ಪ್ರದರ್ಶನ ಆಗಿದೆ ಈ ಚಿಟ್ಟೆಗಳು. ಇಲ್ಲಿ ನೋಡಿ, ಇಲ್ಲಿ ಚಿಟ್ಟೆಗಳ ವೈವಿಧ್ಯತೆಯಲ್ಲಿ ಇಂಡಿಯಾ ಮತ್ತೆ ಕರ್ನಾಟಕವನ್ನ ಬರೆದು ಬಿಟ್ಟಿದ್ದಾರೆ. ಅದರಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಂಡಿಯಾ ಮತ್ತು ಕರ್ನಾಟಕವನ್ನ ಚಿಟ್ಟೆಗಳು ಮತ್ತೆ ಹುಳಗಳಿಂದ ಕೀಟ ವೈವಿಧ್ಯವನ್ನು ಬಳಸ್ಕೊಂಡು ಮಾಡಿರ್ತಕ್ಕಂಥದ್ದು ಎಷ್ಟು ಚಂದ ಕಾಣ್ತಾ ಇದೆ. ಹಾಗೆ ಮುಂದೆ ಬಂದರೆ ಇವೆಲ್ಲ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀರಾ, ವೆರೈಟಿ ಆಫ್ ಚಿಟ್ಟೆಗಳು. ಸೊ ಇವು ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ವೆರೈಟಿ ಆಫ್ ಚಿಟ್ಟೆಗಳನ್ನು, ಬಟರ್ಫ್ಲೈಸ್ಗಳೆಲ್ಲ. ನೋಡಿ, ಚಿತ್ರದುರ್ಗದಲ್ಲಿ ಆ ಭಾಗದಲ್ಲಿ ಕಂಡು ಬರ್ತಕ್ಕಂಥವು ಚಿಟ್ಟೆಗಳಿವೆಲ್ಲ. ಇನ್ನು ಈ ನಡುವೆ ಪಶ್ಚಿಮ ಘಟ್ಟ ಪ್ರದೇಶದ ಚಿಟ್ಟೆಗಳಿವೆಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಚಿಟ್ಟೆಯ ವಿಧಗಳನ್ನು ನೋಡ್ತಾ ಇದ್ದೀವಿ. ನೋಡಿ ಹೇಗಿದೆ. ಇಲ್ಲೊಂದು ನೋಡಿ, ಇಲ್ಲಿ ಕೀಟಗಳ ಗಾತ್ರಗಳಲ್ಲಿ ಹೇಗೆ ವಿಭಿನ್ನತೆ ಇದೆ. ನೋಡಿ ಇಲ್ಲಿ ಚಿಕ್ಕದು ಇದೆ ಮಧ್ಯದಲ್ಲಿ,
ಅದರ ನೆಕ್ಸ್ಟ್ ರೌಂಡಲ್ಲಿ ಬಂದರೆ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಅದ್ರ ನೆಕ್ಸ್ಟ್ ರೌಂಡ್ ಬಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಇದೆ, ಅದರ ನೆಕ್ಸ್ಟ್ ರೌಂಡ್ ಬಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಇದೆ. ಕೊನೆ ರೌಂಡಲ್ಲಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಚಿಟ್ಟೆಗಳನ್ನು ಕಾಣ್ತಾ ಇದ್ದೀವಿ ನೋಡಿ. ಇಲ್ಲಿ ವೈವಿಧ್ಯಮಯನಲ್ಲಿ ಚಿಟ್ಟೆಗಳನ್ನು ನಾವು ನೋಡ್ತಕ್ಕಂಥದ್ದು. ಕೊನೆಯದು ನೋಡಿ ಎಷ್ಟು ದೊಡ್ಡದಿದೆ ಚಿಟ್ಟೆ. ಚಿಟ್ಟೆ ಅಂದರೆ ಸಣ್ಣ ಹೊಂದ್ಕೊಂಡಿದ್ದೀವಿ, ಇಲ್ಲ ಇದರಲ್ಲೂ ವೈವಿಧ್ಯತೆಯಲ್ಲೇ ಗಾತ್ರದಲ್ಲೇ ಡಿಫ್ರೆಂಟ್ ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಚಿಟ್ಟೆಗಳನ್ನು ಅಥವಾ ಕೀಟಗಳನ್ನು ನಾವು ನೋಡ್ತಿದ್ದಂಗೆ ಸಾಯಿಸೋದಾಗ್ಬೋದು, ಅವನ್ನ ಬಿಸಾಕೋದಾಗ್ಬೋದು, ಏನೋ ಒಂದು ಮಾಡ್ತೀವಿ. ಬಟ್ ಅವು ನಮ್ಮ ರೈತನ ಮಿತ್ರಗಳು, ನಮಗೆಲ್ಲ ಮಿತ್ರಗಳು ಅಂತ ನಮಗೆ ಗೊತ್ತಿಲ್ಲ. ಅವು ನಮಗೇನು ತೊಂದರೆ ಮಾಡೋದಿಲ್ಲ, ಅದಕ್ಕೆ ಇವನ್ನ ಮಿತ್ರ ಕೀಟಗಳು ಅಂತಲೂ ಸಹ ಕರೀತಾರೆ. ಸೊ ಕೀಟಗಳು ಅಂದರೆ ಸೊ ಅವು ನಮಗೇನು ತೊಂದರೆ ಮಾಡಿ, ನಾವೇನ ತೊಂದರೆ ಮಾಡಿದ್ರೆ ಅಷ್ಟೇ ಅವು ತೊಂದರೆ ಮಾಡ್ತಕ್ಕಂಥದ್ದನ್ನು. ಈ ರೀತಿಯಾಗಿ ವೆರೈಟಿ ಆಗಿರ್ತಕ್ಕಂಥ ಬಟರ್ಫ್ಲೈಸ್ ಎಲ್ಲ ಇಲ್ಲಿ ಇದ್ದಾವೆ ನೋಡಿ. ಹೂವಿನಿಂದ ಬರುವಂಥ ಪರಾಗ ಸ್ಪರ್ಶವನ್ನು ಹೀರಿ ಜೀವನವನ್ನು ಮಾಡುವಂಥವು, ಅವುಗಳ ಬದುಕನ್ನು ಸಾಗಿಸುವಂಥ ಪರಾಗಸ್ಪರ್ಶದಲ್ಲಿ ಅವುಗಳ ಒಂದು ಸುಗಂಧವನ್ನು ಹೀರಿ ಬದುಕುವಂಥವು ಚಿಟ್ಟೆಗಳು ಇವೆಲ್ಲ. ಅವುಗಳನ್ನು ಸಹ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ವೆರೈಟಿ ಆಫ್ ಚಿಟ್ಟೆಗಳ ಒಂದು ಲೋಕವನ್ನು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕೀಟ ಲೋಕಕ್ಕೆ ಅಥವಾ ಪತಂಗಗಳ ಲೋಕಕ್ಕೆ ಇಲ್ಲಿ ಕರ್ಕೊಂಬಂದಿರ್ತಕ್ಕಂಥ ನಮ್ಮ ದಸರಾ ಉತ್ಸವ. ಅದಾದ ನಂತರದಲ್ಲಿ ಮತ್ಸ್ಯ ಲೋಕ ಇದೆ, ಮೀನುಗಾರಿಕೆ ಇಲಾಖೆಯಿಂದ ಮಾಡಿರ್ತಕ್ಕಂತಹ ಒಂದು ಶೋ ಇದು. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ವೆರೈಟಿ ಆಫ್ ಮೀನುಗಳೆಲ್ಲ ಇರ್ತಕ್ಕಂಥದ್ದು. ಟರ್ಕಿ ಮೀನು ಆಗಿರೋದು, ಫ್ಲವರ್ ಹಾರ್ನ್ ಮೀನುಗಳಾಗಿರ್ಬೋದು, ಕಾರ್ಟ್ಲ ಆಗಿರ್ಬೋದು, ಜೊತೆಗೆ ರೋಹ ಆಗಿರ್ಬೋದು, ಮೃಗಾಲ್ ಆಗಿರ್ಬೋದು. ಈ ವೆರೈಟಿ ಆಫ್ ಎಲ್ಲ ವಿಧವಾಗಿರ್ತಕ್ಕಂತಹ ಎಲ್ಲ ಫಿಶ್ಗಳನ್ನು ನಾವು ಇಲ್ಲಿ ಇಟ್ಟಿದ್ದ ನೋಡಿ. ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೀವು ಇಲ್ಲಿ ನೋಡಿ. ಇಲ್ಲಿ ಸಾಮಾನ್ಯ ಹೆಂಗಡೆ ಮೀನುಗಳು, ಹಲ್ಲುಗೆಂಡೆ ಮೀನುಗಳಾಗಿರ್ಬೋದು ನೋಡಿ. ಇಲ್ಲಿ ಎಷ್ಟು ಚೆಂದ ಇದಾವೆ. ಸೊ ಇವು ನಮ್ಮ ಮತ್ಸ್ಯಾಲಯದಲ್ಲಿ, ತುಮಕೂರಿನ ಮತ್ಸ್ಯಾಲಯದಲ್ಲಿ ಇವನ್ನೆಲ್ಲ ಹೋಗಿ ನೋಡ್ಬೋದು. ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಪುಟ್ಟವು ಕಲರ್ ಮೀನುಗಳೆಲ್ಲ ಇಲ್ಲಿ ಎಷ್ಟು ಚೆಂದ ಇದಾವೆ ನೋಡಿ. ತುಂಬ ಚೆಂದ ಕಾಣ್ತಾ ಇರ್ತಕ್ಕಂಥದ್ದು. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಿಕ್ಕವು ಎಲ್ಲದಕ್ಕಿಂತ ಇದು ಅತ್ಯಂತ ಚಿಕ್ಕ ಮೀನು. ಇದು ದೊಡ್ಡದಾಗುತ್ತೆ ಹೆಂಗ ಗೊತ್ತಿಲ್ಲ. ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇರ್ತಕ್ಕಂಥ ಮೀನುಗಳು ಸಹ ಇದ್ದಾವೆ ನಮ್ಮ ಸಮುದ್ರದಲ್ಲಿ. ಜಲಚರಗಳಲ್ಲೇ ಎಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ಜಲಚರಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ ನೋಡಿ. ಇಲ್ಲಿ ಮೀನುಗಳು, ವೆರೈಟಿ ಆಫ್ ಮೀನುಗಳೆಲ್ಲವೂ ಸಹ ಇಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ. ಇಲ್ಲಿ ಆಮೆ, ಸೊ ಇದು ಸಹ ಇಲ್ಲಿ ಹಿಡಿದೆ. ರಾಜ್ಯದ ಸ್ಥಳೀಯ ಮೀನುಗಳು, ಹಲ್ಲು ಮೀನು ಆಗಿರ್ಬೋದು, ಇಂಥ ವೆರೈಟಿ ಆಫ್ ಕೊಚ್ಚು ಮೀನುಗಳಾಗಿರ್ಬೋದು, ಇವೆಲ್ಲವೂ ಸಹ ಇಲ್ಲಿ ಶೋಗಿಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ವೆರೈಟಿ ಆಫ್ ಫಿಶ್ಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ನೋಡಿ. ಇಲ್ಲಿ ಈ ರೀತಿಯಾಗಿ ಮೀನುಗಳ ಒಂದು ಪ್ರಪಂಚವನ್ನು ಇಲ್ಲಿ ತೆರೆದಿಟ್ಟಿರ್ತಕ್ಕಂಥದ್ದು ನಮ್ಮ ಮೀನುಗಾರಿಕೆ ಇಲಾಖೆ. ಮುಂದಿನ ಇಲಾಖೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ವತಿಯಿಂದ ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆ ತುಮಕೂರು. ಸೊ ಇವ್ರ ಕಡೆಯಿಂದನೂ ಸಹ ಕೆಲವೊಂದು ವಸ್ತು ಪ್ರದರ್ಶನಗಳನ್ನು ಏರ್ಪಟ್ಟಿರ್ತಕ್ಕಂಥದ್ದು. ಬನ್ನಿ ನೋಡೋಣ ಇವ್ರು ಏನೇನು ಸ್ಪೆಷಲ್ ಆಗಿ ಮಾಡಿದ್ದಾರೆ ಅಂತ ನೋಡಿ. ಪಶು ಇಲಾಖೆ ಅಂದ್ರೆ ಪಶು ಇಲ್ದಂಗೆ ಇರೋಕ್ಕಾಗತ್ತಾ, ಹಸುಗಳನ್ನ ಒಂದು ಮಾಡೆಲ್ಗಳನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ತೇಟ್ ಹಸುಗಳೇ ಕಾಣ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲಿ ಭಾರತದ ಜಾನುವಾರು ತಳಿಗಳಲ್ಲಿ ವೆರೈಟಿ ಆಫ್ ಜಾನುವಾರು ತಳಿಗಳಿದ್ದಾವೆ. ಹಳ್ಳಿ ಕಾರ್ ಆಗಿರ್ಬೋದು, ಈ ಥರದಲ್ಲಿ ನಾಟಿ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಹೀಗೆಲ್ಲ ಇದಾವೆ. ಅದನ್ನು ಅರಿವನ್ನು ಮೂಡಿಸುವಂಥ LED ಟಿವಿಗಳಲ್ಲಿ ಚಿತ್ರಗಳನ್ನು ಸಹ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಹೀಗೆ ವೆರೈಟಿ ಆಗಿರ್ತಕ್ಕಂಥ ಎಲ್ಲ ನೋಡಿ. ಅಲ್ಲಿ ದೇವಣಿ ಆಗಿರ್ಬೋದು, ಕಿಲಾರಿ ಹೋರಿ ಆಗಿರ್ಬೋದು, ಮತ್ತೊಂದು ಸಾಹಿವಾಲ್ ಆಗಿರ್ಬೋದು, ಅವುಗಳ ಮಾಡೆಲ್ಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು ನೋಡಿ. ಇವೆಲ್ಲ ವೆರೈಟಿ ಆಫ್ ಪಶುಗಳು ಇವೆಲ್ಲ. ಇದರಲ್ಲೂ ಸಹ ಭಾಳ ವಿಧಗಳಿದ್ದಾವೆ. ನಮ್ಮ ಹಳ್ಳಿ ಕಡೆಗೆ ಒಂದೆರಡು ನಮಗೆ ಗೊತ್ತಿರ್ತಾವೆ ಅಷ್ಟೇ, ಗೊತ್ತಾಯ್ತಾ. ಸೊ ಹಾಗೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥವಾಗಿರ್ಬೋದು, ಕೆಲಸಗಾರಕ್ಕೆ ಯೋಗ್ಯವಾಗಿರ್ತಕ್ಕಂಥವಾಗಿರ್ಬೋದು, ಹಾಲಿಗೆ ಯೋಗ್ಯವಾಗಿರ್ತಕ್ಕಂಥ ವೆರೈಟಿ ಆಫ್ ತಳಿಗಳಿದ್ರಾಗೆಲ್ಲ ಕಾಣಬಹುದು ನೋಡಿ. ಇಲ್ಲಿ ಒಂದು ಪಶು ಆಸ್ಪತ್ರೆಯ ಒಂದು ಮಾದರಿಯನ್ನ, ಮತ್ತೆ ಹೊಲಗಳಲ್ಲಿ ಬೇಸಾಯ ಮಾಡುವಂತಹದ್ದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಒಂದು ಪಶು ವೈದ್ಯಕ್ಕೆ ಒಂದು ಮಿಶ್ರ ತಳಿಗೆ ಸಂಬಂಧಪಟ್ಟಂತ ಒಂದು ಮಾಡೆಲ್ ಅನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸೊ ಅಲ್ಲಿ ಮಧ್ಯದಲ್ಲಿ ಕಾಣ್ತಾ ಇರ್ತಕ್ಕಂಥ ಹಸು ಅದು ಪುಂಗನೂರು ಅಂತ, ಮೂಲ ಅದು ಬಂದು ಆಂಧ್ರ ಪ್ರದೇಶದ್ದು ಪುಂಗನೂರು ತಳಿ ಅಂತ. ಅದು ಪೌಷ್ಟಿಕ ಹಾಲಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಸೊ ಬಿಳಿ ಬಣ್ಣ, ಕೆಂಪು ಮಿಶ್ರಿತ ಬಣ್ಣದಲ್ಲಿ ಬರುವಂತದ್ದಾಗುತ್ತೆ. ಕಿವಿಗಳು ನೇರವಾಗಿರ್ತವೆ. ಸೊ ಹೀಗೆ ಕೊಂಬುಗಳು ಒಂಥರ ಅರ್ಧಚಂದ್ರಾಕೃತಿಯಲ್ಲಿ ಬರ್ತಕ್ಕಂಥವು, ಒಂಥರ ಪುಂಗುನೂರು ಅಂತಕ್ಕಂಥ ಒಂದು ಮಾದರಿಯಲ್ಲಿ ಇರ್ತಕ್ಕಂಥ ಹಸು ಅದು ನೋಡಿ. ಇಲ್ಲಿ ಇನ್ನೊಂದು ಮಲೆನಾಡು ಗಿಡ್ಡ ಆಗಿರ್ಬೋದು, ಕಾಂಕ್ರೇಜ್ ಆಗಿರ್ಬೋದು, ಗಿರ್ ಹಸುಗಳನ್ನ ನೋಡಿರ್ತಿರಲ್ಲ, ಇದು ತುಂಬಾ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು ಗಿರ್ ಹಸು ನೋಡಿ. ಇದು ಗಿರ್ ಹಸು. ಸೊ ಹಾಲಿನ ಇಳುವರಿ ಜಾಸ್ತಿ ಬರುತ್ತೆ. ಇದು ಗುಜರಾತ್ ಮಾದರಿಯ ಒಂದು ತಳಿ. ಇದು ಗಿರ್ ಆಗಿರ್ಬೋದು, ಕಾಂಗ್ರೇಜ್ ಆಗಿರ್ಬೋದು, ಇದು ಅಷ್ಟೇ ಗುಜರಾತಿನ ಭಾಗದ್ದು. ಇನ್ನು ಮಲೆನಾಡು ಗಿಡ್ಡ ಗೊತ್ತಲ್ಲ, ನಮ್ಮ ಕರ್ನಾಟಕದ ಮೂಲ ಮಲೆನಾಡಿನಲ್ಲಿ ಬರ್ತಕ್ಕಂಥ ಒಂದು ತಳಿ ಇದು.
ಇವುಗಳೆಲ್ಲ ಮಾಡೆಲ್ಗಳನ್ನ ಇಲ್ಲಿ ಮಾಡಿರ್ತಕ್ಕಂಥ ನೋಡ್ತಾ ಇದೀವಿ. ನೋಡಿ ಇಲ್ಲಿ ಒಂಗೋಲ್ ಇದೆ, ಜೆರ್ಸಿ ಹಸು ಇದೆ ನೋಡಿ, ಜೆರ್ಸಿ ಹಸು. ಸೊ ಹಾಲು ತುಪ್ಪಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಜೆರ್ಸಿ. ಎಚ್ ಎಫ್ ನೋಡಿ, ನಮ್ಮ ಹಾಲೆಂಡ್ ದೇಶದ್ದು. ಜೊತೆಗೆ ಇದು ಅಷ್ಟೇ, ಪ್ರತಿ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಬಳಕೆಗೆ ಬರ್ತಕ್ಕಂಥದ್ದು. ಇದು ಎಮ್ಮೆ, ಇದು ಮುರ್ರಾ ಎಮ್ಮೆ ಅಂತ. ಇದು ಮುರ್ರಾ ಎಮ್ಮೆ ದೇಹ ದೊಡ್ಡದಾಗಿ ಕಾಣ್ತಾ ಇದೆ. ಪ್ರತಿ ಸಂದರ್ಭದಲ್ಲೂ ಹಾಲಿನ ಉತ್ಪಾದನೆಯಲ್ಲಿ ಜಾಸ್ತಿ ಹಾಲನ್ನು ಕೊಡುವಂತಹದ್ದಾಗುತ್ತೆ. ಇನ್ನು ಕುರಿ ಮೇಕೆಗಳು ಕೋಳಿಗಳನ್ನೆಲ್ಲ ಸಾಕಿರ್ತಕ್ಕಂಥ ಬಂಡೂರು ಕುರಿ ಆಗಿರ್ಬೋದು, ನಾಟಿ ಸುವರ್ಣ ಆಗಿರ್ಬೋದು, ಇನ್ನು ಸ್ವರ್ಣದಾರ ಕೋಳಿಗಳಾಗಿರ್ಬೋದು, ಇವೆಲ್ಲವೂ ಸಹ ಪಶುವೈದ್ಯಕೀಯ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು. ಕೆಲವೊಂದು ಮಾಂಸ ತಳಿಗಳಿಗೆ ಹೆಸರುವಾಸಿಯಾಗಿದ್ದಾವೆ, ಕೆಲವೊಂದು ಹಾಲುಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಬರ್ತದೆ. ಈ ರೀತಿಯಾಗಿ ವೆರೈಟಿ ಆಗಿರ್ತಕ್ಕಂತಹ ಕೋಳಿಗಳು, ಕುರಿಗಳು, ಎಲ್ಲ ಹಸುಗಳನ್ನೆಲ್ಲವನ್ನು ನಮ್ಮ ಪಶು ವೈದ್ಯಕೀಯ ಇಲಾಖೆ ಎಲ್ಲವನ್ನು ಮಾಡಿ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಸೊ ಇನ್ನೊಂದು ವಿಶ್ವದೆತ್ತರಕ್ಕೆ ಕಲ್ಪತರು ನಾಡು ಅನ್ನೋ ಒಂದು ಟೈಟಲ್ನಲ್ಲಿ ನಮ್ಮ ಜಿಲ್ಲಾ ಕೈಗಾರಿಕೆ ಕೇಂದ್ರ ತುಮಕೂರು ಮತ್ತು ವಾಣಿಜ್ಯ ಇಲಾಖೆ, ಸೊ ಇವರು ಸಹ ಇಲ್ಲಿ ತಮ್ಮ ಒಂದು ಪ್ರದರ್ಶನಕ್ಕೆ ಬಂದಿರತಕ್ಕಂಥದ್ದು. ನೋಡೋಣ ಬನ್ನಿ ಇವರೇನನ್ನು ಮಾಡಿರ್ತಕ್ಕಂಥದ್ದು. ಕರ್ನಾಟಕ ಸೋಲಾರ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಸುಮಾರು 2000 ಎಕರೆ ಇದೆ ಅಂತಕ್ಕಂಥದ್ದು ಹೇಳ್ತಾರೆ. ಪಾವಗಡ ಸೋಲಾರ್ ಪಾರ್ಕ್ ಇದು ನೋಡಿ. ಇಲ್ಲಿ ಅದನ್ನ ಪಾವಗಡದ ಸೋಲಾರ್ ಪಾರ್ಕ್ ಒಂದು ಮಾಡೆಲ್ ಅನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ನಾವು. ಎಷ್ಟು ಚಂದ ಕಾಣ್ತಾ ಇದೆ ಸೋಲಾರ್ ಸಿಸ್ಟಮ್ ಏನು ನೋಡಿದೆ ನೋಡಿ ಇಲ್ಲಿ ಪಾವಗಡದಲ್ಲಿ. ಯಾಕೆಂದ್ರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಸೋಲಾರ್ ಪಾರ್ಕ್ ಇದು. ಸೊ ಅದರಿಂದ ಇದು ನಮ್ಮ ತುಮಕೂರನ್ನ ಇನ್ನೊಂದಿಷ್ಟು ವಿಶ್ವದ ಎತ್ತರಕ್ಕೆ ಕರೆದುಕೊಂಡು ಬರತಕ್ಕಂತಹ ಒಂದು ಮಾದರಿ ಆಗಿರೋದ್ರಿಂದ ಇದನ್ನು ಸಹ ಇಲ್ಲಿ ಮಾಡಿಟ್ಟಿದ್ದಾರೆ ನೋಡಿ. ಇದು ಸೋಲಾರ್ ಪಾರ್ಕ್ ನಮ್ಮ ತುಮಕೂರು ಪಾವಗಡದ ಹತ್ರ ಇರುವಂತಹದ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಥವಾ ತೆಂಗಿನ ನಾರಿನ ಉತ್ಪನ್ನಗಳನ್ನು ಇಲ್ಲೆಲ್ಲ ಇಟ್ಟಿರ್ತಕ್ಕಂಥದ್ದು ನೋಡಿ. ಸೊ ಇವೆಲ್ಲವೂ ತೆಂಗಿನ ಮರದ ನಾರುಗಳಿಂದ ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ತಕ್ಕಂಥ ನೋಡಿ. ಇಲ್ಲೆಲ್ಲ ಒಂದು ಗೊಂಬೆ ಆಗಿರ್ಬೋದು, ಮುಖವಾಡ ಆಗಿರ್ಬೋದು, ಮತ್ತೊಂದು ಮ್ಯಾಟ್ಗಳಾಗಿರ್ಬೋದು, ಬ್ಯಾಗ್ ಆಗಿರ್ಬೋದು ನೋಡಿ. ಇದೆಲ್ಲ ಟೇಬಲ್ಸ್ಗಳಿಗೆ ಸಂಬಂಧಪಟ್ಟ ನಾರಿನಿಂದ ಮಾಡಿರ್ತಾರೆ ನೋಡಿ. ಇವೆಲ್ಲವೂ ಸಹ ಅಷ್ಟೇ ನಾರಿನಿಂದ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ನಾರಿನಿಂದ ಮಾಡಿರ್ತಕ್ಕಂಥ. ಇನ್ನು ನಮ್ಮ ಹಳ್ಳಿ ಕಡೆಗೆ ಬಳಸುವಂಥ ಈ ಹಗ್ಗಗಳು, ಮ್ಯಾಟ್ಗಳು ಇವೆಲ್ಲವೂ ನಾರಿನಿಂದ, ತೆಂಗಿನ ನಾರಿನ ಕಲ್ಪತರು ನಾಡಿನಲ್ಲಿ ಕಲ್ಪವೃಕ್ಷ ಅನ್ನತಕ್ಕಂಥ ಯಥೇಚ್ಛವಾಗಿ ಸಿಗೋದ್ರಿಂದ ಇವೆಲ್ಲವೂ ಬಳಕೆ ಆಗ್ತವೆ ನಮ್ಮಲ್ಲಿ. ಯಥೇಚ್ಛವಾಗಿ ಯಾವುದೂ ಬಿಸಾಕೋದಿಲ್ಲ. ಕರ್ನಾಟಕದಿಂದ ಮತ್ತೆ ಆಸ್ಟ್ರೇಲಿಯಾಕ್ಕೆ ರಫ್ತು ಆಗ್ತಾ ಇರ್ತಕ್ಕಂತಹ ಕೆಲವೊಂದು ವಸ್ತುಗಳಿದಾವೆ ನೋಡಿ. ಇಲ್ಲಿ ಮಿಷಿನ್ಸ್ಗಳು ಆಗಿರ್ಬೋದು, ಇದು ಕಾಂಕ್ರೀಟ್ ಕಲಸುವಂಥ ಮಿಷಿನ್ ಆಗಿರ್ಬೋದು, ಇದು ಬಟ್ಟೆ ಹೊಲಿಯುವಂಥ ಮಿಷಿನ್ ಆಗಿರ್ಬೋದು, ಮತ್ತೊಂದು ತರಕಾರಿಗಳು, ಕಾಳುಗಳು, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ವಸ್ತುಗಳು ಆಸ್ಟ್ರೇಲಿಯಾಕ್ಕೆ ರಫ್ತು ಆಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಇನ್ನು ದಕ್ಷಿಣ ಅಮೇರಿಕಾಕ್ಕೆ ಕರ್ನಾಟಕದಿಂದ ರಫ್ತು ಆಗ್ತಾ ಇರ್ತಕ್ಕಂಥದ್ದು ಜೇನುತುಪ್ಪ, ಮತ್ತೊಂದು ಡ್ರೈ ಫ್ರೂಟ್ಸು, ಒಂದು ಮಿಷಿನ್ಸ್ ಇದ್ದಾವೆ, ಬ್ಯಾಗ್ಗಳಿದ್ದಾವೆ. ದಕ್ಷಿಣ ಆಫ್ರಿಕಾಗೆ ರಫ್ತು ಆಗ್ತಾ ಇರ್ತಕ್ಕಂಥ ಕೆಲವೊಂದು ವಸ್ತುಗಳು. ಇನ್ನು ಉತ್ತರ ಅಮೇರಿಕಾಕ್ಕೆ ಕರ್ನಾಟಕದಿಂದ ರಫ್ತು ಆಗ್ತಾ ಇರ್ತಕ್ಕಂಥವು ಯಾವ್ಯಾವು ನೋಡಿ. ಇಲ್ಲಿ ಶುಂಠಿ ರಫ್ತು ಆಗ್ತಾ ಇದೆ, ಡ್ರೋನ್ ಇದೆ, ಹೆಲಿಕಾಪ್ಟರ್ ಇದೆ ನೋಡಿ. ಇಲ್ಲಿ ಪೈಪ್ಸ್ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಸ್ತುಗಳೆಲ್ಲ ಕರ್ನಾಟಕದಿಂದ ರಫ್ತು ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಇದೊಂದು ನಮ್ಮ ಹೆಮ್ಮೆ. ನಮ್ಮ ತುಮಕೂರು ಜಿಲ್ಲೆ ಕೈಗಾರಿಕಾ ಪ್ರಪಂಚದಲ್ಲಿ 136 ದೇಶಗಳಿಗೆ ರಫ್ತು ಆಗ್ತಾ ಇರ್ತಕ್ಕಂಥ ವಸ್ತುಗಳನ್ನು ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ. ಇಲ್ಲಿ ಕೆಲವೊಂದು ಪ್ಯಾಕೆಟ್ ಮಾಡಿಟ್ಟಿದ್ದಾರೆ. ಸೊ ಇವೆಲ್ಲ ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಅಂತ ಪ್ಯಾಕೆಟ್ ಮಾಡಿ ಕಳಿಸುವಂಥ ಕೆಲವೊಂದು ವಸ್ತುಗಳು. ಕೆಲವೊಂದು ನೋಡಿ ಇಲ್ಲಿ ಸೌತೆಕಾಯಿ ಇದೆ, ಜೊತೆಗೆ ಏನಿದು ಮೆಣಸಿನಕಾಯಿ ಇದೆ, ಮತ್ತೊಂದೆಲ್ಲ ಅವುಗಳನ್ನು ಪ್ರಿಸರ್ವ್ ಮಾಡಿ ಕಳಿಸ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಈ ಥರ ನೋಡಿ. ಅಡಿಕೆ ಪಟ್ಟೆ ತಟ್ಟೆಗಳು ಸಹ ಇಲ್ಲಿ ಬೇರೆ ದೇಶಗಳಿಗೆ ರಫ್ತಾಗ್ತಿಲ್ಲ. ಇಲ್ಲೆಲ್ಲ ನಾವೆಲ್ಲ ಬಿಸಾಕ್ತೀವಿ, ಅದು ಬೇರೆ ದೇಶಗಳಿಗೆ ರಫ್ತಾಗುವಂಥದ್ದು ನೋಡಿ ಇಲ್ಲಿ ಕಾಣ್ತಾ ಇದೆ. ಸೊ ಹೀಗೆ ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಕೂರಿನ ದಸರಾದಲ್ಲಿ ಕೈಗಾರಿಕಾ ವತಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಕೆಲವೊಂದು ವಸ್ತು ಪ್ರದರ್ಶನದಲ್ಲಿ ಇವಿದ್ದಾವೆ. ಇನ್ನೊಂದು ಮಳಿಗೆ ಬೃಹತ್ ಯಂತ್ರೋಪಕರಣಗಳ ಮಾದರಿ ಪ್ರದರ್ಶನ ಬೆಮೆಲ್, ಇವರಿಂದನೂ ಸಹ ಇಲ್ಲಿ ವಸ್ತು ಪ್ರದರ್ಶನ ಬಂದಿರತಕ್ಕಂಥದ್ದು ನೋಡ್ತಾ ಇದೀವಿ. ಬನ್ನಿ ಏನೇನಿದೆ ತೋರಿಸ್ತೀನಿ. ಸೊ ಬೆಮೆಲ್ ಕಡೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡಿ. ಈ ಇಟಾಚಿ ಅಂತ ನಾವೇನು ಕರಿತೀವಿ, ಅಥವಾ ದೊಡ್ಡ ದೊಡ್ಡ ಟ್ರಕ್ಗಳು ಅಂತ ಡಂಪ್ ಮಾಡೋದಕ್ಕೆ ಬಳಸುವಂತಹ ಮತ್ತೆ ಮಣ್ಣನ್ನು ಮುಂದಕ್ಕೆ ಸಾಗಿಸೋಕೆ ಬಳಸುವಂಥ ಟ್ರಕ್ಗಳೆಲ್ಲ ಇದಾವಲ್ಲ. ಸೊ ಇವೆಲ್ಲವೂ ಸಹ ಅಲ್ಲಿ ರೆಡಿ ಆಗ್ತಕ್ಕಂಥ ಮಾದರಿಗಳಿದ್ದಾವೆ. ಸೊ ಇವನ್ನು ಸಹ ಏನು ಮಾಡಿದರೆ ಅಲ್ಲಿ ರೆಡಿ ಮಾಡಿದ್ದಾರೆ.
ಸೊ ಅವುಗಳ ಮಾಡೆಲ್ಗಳು ಇಲ್ಲಿರ್ತಕ್ಕಂಥದ್ದು. ಇನ್ನು ಅದನ್ನು ಹೊರತುಪಡಿಸಿದರೆ ಇನ್ನು ಬೆಂಗಳೂರು ಮೆಟ್ರೋ ಕೋಚ್, ಸೊ ಇವರಿಂದನೇ ರೆಡಿ ಆಗಿರ್ತಕ್ಕಂಥದ್ದು ಬೆಮ್ಮೆಲ್ ಅವರ ಕಡೆಯಿಂದ ಬೆಂಗಳೂರು ಮೆಟ್ರೋ ಕೋಚ್. ಇದು ನೋಡ್ತಾ ಇದ್ದಾರೆ, ಅದರ ಮಾಡೆಲನ್ನು ತೋರಿಸ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಇನ್ನೊಂದು ಮೆಟ್ರೋ ಕೋಚ್ ಬೆಂಗಳೂರಿಂದ, ಇದು ಸಹ ಅದರ ಮಾಡೆಲನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂಬೈ ಮೆಟ್ರೋ ಕೋಚ್, ಮುಂಬೈನ ಮೆಟ್ರೋ ಕೋಚ್ ಸಹ ಬೆಂಗಳೂರಿನ ಬೆಮ್ಮೆಲಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದು ಹೆಮ್ಮೆ. ಇನ್ನು ಒಂದೇ ಭಾರತ್ ಸ್ಲೀಪರ್ ಕೋಚ್, ಇದು ಇತ್ತೀಚೆಗೆ ಬಿಟ್ಟಿರ್ತಕ್ಕಂಥ ಒಂದೇ ಭಾರತ್ ನೋಡ್ತಾ ಇದ್ದೀರಾ ನೀವು. ಸೊ ಇದು ಅಷ್ಟೇ ಒಂದೇ ಭಾರತ್ ಕೇಸರಿ ಬಣ್ಣದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗೆ ವೆರೈಟಿ ಆಗಿರ್ತಕ್ಕಂಥ ನೋಡಿ, ಇದು ಇಟಾಚಿ ಅಂತ ನಾವೇನು ಕರಿತೀವಲ್ಲ, ಮಣ್ಣನ್ನು ಸಾಗಿಸೋದಕ್ಕೆ ತುಂಬೋದಕ್ಕೆ ಬಳಸುವಂಥದ್ದು ಈ ರೀತಿಯಾಗಿದೆ. ಸೊ ಈ ಬೆಮ್ಮೆಲ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕಂಪನಿಯಿಂದ ಇವೆಲ್ಲ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ರೈಲು ಮತ್ತು ಮೆಟ್ರೋಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಇಂಪಾರ್ಟೆನ್ಸನ್ನು ಇವರು ಕೊಡ್ತಾ ಇದ್ದಾರೆ. ಇನ್ನು ಚಿಕ್ಕ ಪುಟ್ಟವೆಲ್ಲವೂ ಸಹ ಇಲ್ಲಿ ಇಟ್ಟಿದ್ದಾರೆ ನೋಡಿ ಬೆಮ್ಮೆಲ್ ಅವರು. ನೋಡಿ ಇವೆಲ್ಲವೂ ಚಿಕ್ಕ ಪುಟ್ಟವು ಇದಾವೆ ಅಷ್ಟೇ, ಬಟ್ ಇವನ್ನೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇವರು ಉತ್ಪಾದನೆ ಮಾಡ್ತಾರೆ ಇವೆಲ್ಲ. ಸೊ ಹೀಗೆ ಬೆಮ್ಮೆಲ್ ಅವರ ಕಡೆಯಿಂದ ಉತ್ಪಾದನೆ ಆದ ಕೆಲವೊಂದು ಮಾಡೆಲ್ಸ್ಗಳನ್ನು ಇವರು ತಂದು ಇಲ್ಲಿ ಶೋಗೆ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ, ಇಂಡಿಯನ್ ಸ್ಪೇಸ್ ರಿಸರ್ಚ್, ಸೊ ಇವ್ರ ಕಡೆಯಿಂದ ಕೆಲವೊಂದು ವಸ್ತುಗಳಲ್ಲಿ ಪ್ರದರ್ಶನ ಆಗಿದೆ. ಅವರು ತಯಾರು ಮಾಡಿದಂಥ ಕೆಲವೊಂದು ರಾಕೆಟ್ಗಳನ್ನೆಲ್ಲ ಇಲ್ಲಿ ತಂದಿರತಕ್ಕಂಥದ್ದು ನೋಡಿ. ಇಲ್ಲಿ ಮೊದಲನೇದು LVM-3 ಲಾಂಚ್ ವೆಹಿಕಲ್ ಮಾರ್ಕ್ ಅಂತಕ್ಕಂಥದ್ದಿದೆ. ಸೊ ಇದನ್ನು ಸಹ ಇಲ್ಲಿ ಇಂಡಿಯನ್ ಇಸ್ರೋದವರು ರೆಡಿ ಮಾಡಿರ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ. ಇನ್ನು ಇದು ಎರಡನೇದು GSLV ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ. ಇವೆಲ್ಲವೂ ಸಹ ಭಾರತದಲ್ಲಿ ಬಳಸುವಂಥ ಒಂದಿಷ್ಟು ರಾಕೆಟ್ ಸಿಸ್ಟಮ್ಸ್ಗಳು, ವೆಹಿಕಲ್ಸ್ಗಳೆಲ್ಲ ಇದರೊಳಗಡೆಗೆ ಉಪಗ್ರಹಗಳನ್ನು ಇಟ್ಟು ಬಾಹ್ಯಾಕಾಶಕ್ಕೆ ಕಳಿಸುವಂಥ ವ್ಯವಸ್ಥೆಗಳಾಗ್ತವೆ ನೋಡ್ತಾ ಇದ್ದೀರಾ. PSLV ಮತ್ತೊಂದು ಇದೆ, GSLV, PSLV ಇವೆಲ್ಲವೂ ಸಹ ಇಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು. ಲ್ಯಾಮ್ ಎಂಜಿನ್ ನೋಡಿ, ಇಲ್ಲಿ ಎಂಜಿನ್ಗಳು ಯಾವ ರೀತಿ ಇದ್ದಾವೆ ನೋಡಿ, ಈ ಥರದಲ್ಲಿ ಬಳಸುವಂಥ ಕೆಲವೊಂದು ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಇವೆಲ್ಲ ರಾಕೆಟ್ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂಥ ವಸ್ತು ಪ್ರದರ್ಶನ ಇದು ಇಸ್ರೋದವರು ಅರೇಂಜ್ ಮಾಡಿರ್ತಕ್ಕಂಥದ್ದು. GSLV, PSLV, LVM ಅಂತಕ್ಕಂಥ ಕೆಲವೊಂದು ರಾಕೆಟ್ಗಳ ಸಿಸ್ಟಮ್ಗಳನ್ನ ಇಟ್ಟಿದ್ದಾರೆ. ಇತ್ತೀಚೆಗೆ ತುಂಬ ಸದ್ದು ಮಾಡತಕ್ಕಂಥದ್ದು ನಿಮಗೆ ಗೊತ್ತಿದೆ, ಚಂದ್ರಯಾನ 3ಯ ಮಾಡೆಲ್ ಅಂತಕ್ಕಂಥದ್ದೇನಿದೆ. ಸೊ ಇದು ಚಂದ್ರಯಾನ 3 ಮಾಡೆಲ್ಲು. ಸೊ ಈ ಮಾಡೆಲನ್ನು ಸಹ ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಚಂದ್ರನ ಮೇಲೆ ಹೋಗಿ ಯಶಸ್ಸನ್ನು ಸಾಧಿಸಿದಂತಹ ಒಂದು ಮಾಡೆಲ್ ಇದು. ಚಂದ್ರಯಾನ 3ಯ ಒಂದು ಮಾಡೆಲನ್ನು ನೋಡ್ತಾ ಇದ್ದಾರೆ. ಈ ಮಾಡೆಲ್ಗಳು ನಮ್ಮ ಶಾಲಾ ಕಾಲೇಜುಗಳೆಲ್ಲ ಮಕ್ಕಳೆಲ್ಲ ಮಾಡ್ತಾ ಇರ್ತಕ್ಕಂಥ ನೋಡಿದರೆ, ಸೊ ಈ ನಿಟ್ಟಿನಲ್ಲಿ ಇರುವಂತಹದ್ದು. ಇನ್ನು ಇವೆಲ್ಲ ಸ್ಪೇಸ್ ಕ್ರಾಫ್ಟ್ ಮಾಡೆಲ್ ಅಂತಕ್ಕಂಥವು ಉಪಗ್ರಹಗಳು ಅಂತ ನಾವೇನು ಕರಿತೀವಲ್ಲ ಅವು. ಸೊ ಆ ರಾಕೆಟ್ ಒಳಗಡೆಗೆ ಹೋಗುವಂಥ ಉಪಗ್ರಹಗಳು ಇವೆಲ್ಲವೂ ಸಹ ಅಲ್ಲಿ ಲಾಂಚ್ ಆಗಿ ಅಲ್ಲಿರ್ತಕ್ಕಂಥ ಏನು ಸಂಶೋಧನೆಗಳನ್ನು ಮಾಡುವಂತಹವು ನೋಡಿ. ಇದು ಇನ್ಸ್ಯಾಟ್ A4A ಅಂತಕ್ಕಂಥದ್ದು. ಇದು ಇನ್ನೊಂದು ಚಂದ್ರಯಾನ 1 ನೋಡಿ. ಇದು ಚಂದ್ರಯಾನ 1, ಮೊದಲು ತೋರಿಸಿದ ಚಂದ್ರಯಾನ 3 ಅಂತಕ್ಕಂಥದ್ದು ನೋಡಿ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಉಪಗ್ರಹಗಳೆಲ್ಲವೂ ಸಹ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ. ಸೊ ಈ ನಿಟ್ಟಿನ ಅನೇಕ ಮಾಡೆಲ್ಗಳು ಇಲ್ಲೆಲ್ಲ ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು ರಿಸರ್ಚ್ ಸಂಸ್ಥೆ ಕಡೆಯಿಂದ ಇದು ಆಗಿರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಸೊ ಇದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಮಾಡಿದಂಥ ಕೆಲವೊಂದು ಮಾಡೆಲ್ಗಳನ್ನು ನಾವು ನೋಡ್ತಾ ಇರೋದು. ಹೆಲಿಕಾಪ್ಟರ್ಗಳು, ಅದರ ಮಾಡೆಲ್ಗಳು, ಅದರ ಉಪಗ್ರಹಗಳನ್ನು ಇದರೊಳಗಡೆ ಇಟ್ಟಿದ್ದಾರೆ. ಪಾರಂಪರಿಕ ಹಾಗೂ ಆಧುನಿಕ ಕೃಷಿ ಉಪಕರಣಗಳು, ದಸರಾ ಗೊಂಬೆಗಳ ಪ್ರದರ್ಶನ, ಕೃಷಿ ಇಲಾಖೆ ಕಡೆಯಿಂದ ಆಯೋಜನೆ ಆಗಿರ್ತಕ್ಕಂತಹ ಒಂದಿಷ್ಟು ಗೊಂಬೆಗಳ ಪ್ರದರ್ಶನ ಇರ್ಬೋದು, ಕೃಷಿಯ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ಬೋದು, ಇದೆಲ್ಲವೂ ಇರ್ತಕ್ಕಂಥದ್ದು. ನೋಡೋಣ ಬನ್ನಿ ಏನೇನಿದೆ ನೋಡಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಬಳಸುವಂತಹ ಒಂದಿಷ್ಟು ಕೃಷಿ ಉಪಕರಣಗಳು ಮೇಲ್ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥ ನೋಡಿದ್ವಿ. ಕೂರಿಗೆ, 3 ಸಾಲಿನ ಕೂರಿಗೆ, ಎತ್ತಿನ ಗಾಡಿ ಆಗಿರ್ಬೋದು, ಹಾಗೆ ಎತ್ತಿನ ಬಂಡಿ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ನೇಗಿಲಾಗಿರ್ಬೋದು, ಅವೆಲ್ಲವೂ ಸಹ ಇಂದಿನ ಕಾಲದಲ್ಲಿ ಬಳಸುವಂತಹ ಒಂದಿಷ್ಟು ಕೋಲುಗಳಾಗಿರ್ಬೋದು, ಒಣಕೆ ಆಗಿರ್ಬೋದು, ಬೀಸು ಕಲ್ಲುಗಳಾಗಿರ್ಬೋದು, ಬುಟ್ಟಿ ಆಗಿರ್ಬೋದು, ಗುದ್ದಲಿ ಆಗಿರ್ಬೋದು, ನೊಗ ಆಗಿರ್ಬೋದು, ಈ ರೀತಿಯಾಗಿ ಮಡಕೆ ಆಗಿರ್ಬೋದು, ಇವೆಲ್ಲವೂ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸೊ ಅದೇ ನಿಟ್ಟಿನಲ್ಲಿ ಕೆಳಭಾಗದಲ್ಲಿ ಇತ್ತೀಚೆಗೆ ಬಳಸುವಂತಹ ಕೆಲವೊಂದು ವಸ್ತುಗಳನ್ನು ಇಟ್ಟಿರ್ತಕ್ಕಂಥ ಮಾಡರ್ನ್ ಆಗಿರ್ತಕ್ಕಂಥ 5 ಹಲ್ಲಿನ ಕಲ್ಟಿವೇಟರ್ಗಳಾಗಿರ್ಬೋದು, ನೋಡಿ ಲೆವೆಲ್ಲರ್ ಆಗಿರ್ಬೋದು. ಮುಂಚೆ ಎಲ್ಲ ಸಲಿಕೆ ಗುದ್ದೆ ಎಲ್ಲ ಬಳಸಿ ಮಣ್ಣು ತೆಗಿತಾ ಇದ್ರು, ಈಗ ಏನಿಲ್ಲ ನೋಡಿ. ಇಲ್ಲಿ ಮಲ್ಟಿ ಕ್ರಾಪ್ ಟ್ರೆಷರ್ ಆಗಿರ್ಬೋದು, ನೋಡಿ ಇಲ್ಲೆಲ್ಲ ಬ್ಲೇಡ್, ಕುಂಟೆಯನ್ನು ಮೊದಲು ಮರದಲ್ಲಿ ಬಳಸ್ತಾ ಇದ್ರು, ಈಗೆಲ್ಲ ಬ್ಲೇಡ್ ಬಂದ್ಬಿಟ್ಟಿದ್ದಾವೆ, ಎಲ್ಲ ಟ್ಯಾಕ್ಟ್ರಿಗಳನ್ನು ಬಳಸ್ತಾರೆ, ಅದಕ್ಕೆ ನೇಗಿಲೇ ಇಲ್ಲ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಸೊ ಹೀಗೆ
ನೋಡಿ ಗೊಂಬೆಗಳ ಪ್ರದರ್ಶನವನ್ನು ಸಹ ಅಲ್ಲಿ ಅದ್ಭುತವಾಗಿ ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಇಲ್ಲಿ ಮಾಡಿರ್ತಕ್ಕಂಥ ಒಂದಿಷ್ಟು ಅದ್ಭುತಗಳು ನೋಡಿದಿರಾ. ನೋಡಿ ರಾಗಿ, ನವಣೆ ಆಗಿರ್ಬೋದು, ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಕೆಲವೊಂದು ಆಕೃತಿಗಳನ್ನು ಮಾಡಿದ್ದಾರೆ. ನೋಡಿ ಅಲ್ಲಿ ಗೊಂಬೆಗಳ ಪ್ರದರ್ಶನವೂ ಸಹ ಇದೆ. ಯಾವುದೇ ವಸ್ತುಗಳನ್ನು ಮುಟ್ಟಬಾರ್ದು, ಒಳಗಡೆ ಪ್ರವೇಶ ಇಲ್ಲ. ಸೊ ಇನ್ನು ಹಿಂದಿನ ಕಾಲದಂತಹ ಕೂರಿಗೆ, 8 ಸಾಲಿನ ಕೂರಿಗೆ ಆಗಿರ್ಬೋದು, ಎತ್ತುಗಳಾಗಿರ್ಬೋದು, ಮೇಲ್ಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ತುಂತುರು ನೀರಾವರಿ ಘಟಕ ಆಗಿರ್ಬೋದು, ಇವೆಲ್ಲವೂ ಇದ್ದಾವೆ. ಇಲ್ಲಿ ಕುಕ್ಕೆ, ಬಿದಿರು, ಮುತ್ತಲು, ಜರಡಿ, ಮರ, ತಟ್ಟಿ, ಸೊ ಹೀಗಿದೆ. ಇನ್ನೊಂದು ಬಂಡ್ ಫಾರ್ಮರು, ಗುದ್ದಲಿ, ಕಲ್ಲಿನ ಕಲ್ಟಿವೇಟರು, ಬ್ಲೇಡ್, ಕುಂಟೆ, ಇವೆಲ್ಲವೂ ಹೊಸದಾಗಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಸೊ ಹಾಗೆ ಹಳೆಯ ಕಾಲದ ಎತ್ತಿನ ಬಂಡಿಗಳು ಈಗಿನ ಕಾಲದ ಟ್ರ್ಯಾಕ್ಟರ್ಗಳಿಗೆ ಹೋಲಿಕೆ ಆಗ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲೆಲ್ಲ ಬ್ಲೇಡ್ಗಳನ್ನು ಬಳಸಿ ಎಲ್ಲ ರೆಡಿ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದಿಷ್ಟು ಏನು ಬದಲಾವಣೆ ಆಗಿದೆ, ಇಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನೇನೆಲ್ಲ ಬದಲಾವಣೆ ಆಗಿದೆ ಅಂತಕ್ಕಂಥ ಇದರಲ್ಲಿ ತೋರಿಸ್ತಾ ಇರ್ತಕ್ಕಂಥ ನೋಡಿದ್ದೀವಿ ನಾವು. ನೋಡಿ ಹೀಗಿದೆ. ಸೊ ಇದು ಪಾರಂಪರಿಕ ಹಾಗೂ ಆಧುನಿಕ ಕೃಷಿ ಉಪಕರಣಗಳ ಒಂದಿಷ್ಟು ಮಾಡೆಲ್ಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು.